ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ತಪ್ಪಿ ಹೋದ ಮಗನ ಹಿಂದಿರುಗುವಿಕೆ. ರೆಫರೆನ್ಸ್ ಪುಟ 1459, ಪುಟದ ಸಂಖ್ಯೆ 45-46. ಅನ್ಯ ಜನಗಳು ತಪ್ಪಿಹೋದ ಮಗನಾಗಿ ನಿರ್ದೇಶಿಸಲ್ಪಟ್ಟಿರುವರೆಂದು ಭಾವಿಸಿಕೊಂಡವರಾಗಿ ಅನೇಕರು ಈ ಸಾಮ್ಯವನ್ನು ಯಹೂದ್ಯರು ಮತ್ತು ಅನ್ಯಜನಗಳಿಗೆ ಅನ್ವಯ ಮಾಡಿರುವರು. ನಮಗೆ ತಿಳಿದಿರುವಂತೆ ಈ ಅರ್ಥ ವಿವರಣೆಯು ಸತ್ಯವೇದದ ಸಂಗತಿಗಳಿಗೆ ಹೊಂದಿಕೊಳ್ಳುವುದಿಲ್ಲ. ಕಾರಣ, ಈ ಸಾಮ್ಯವನ್ನು ನೀಡಿದ ಕಾಲದವರೆಗೂ ಅಲ್ಲದೆ ಮುಂದಿನ ವರ್ಷಗಳಲ್ಲಿಯೂ, ಅಂದರೆ ಪಂಚಾಶತ್ತಮ ದಿನದಿಂದ 3.5 ವರ್ಷಗಳವರೆಗೂ ಅನ್ಯಜನಗಳು ದೇವರ ಮಕ್ಕಳಾಗಿ ಗುರುತಿಸಲ್ಪಟ್ಟಿರಲಿಲ್ಲ. ಆದರೆ ಅವರು ಅನ್ಯರು, ಪರದೇಶಿಗಳು, ವಿದೇಶಿಯರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನರಿಯದವರು ಆಗಿದ್ದರು. ಆದಾಮನು ಅವಿಧೇಯನಾಗಿ ಪರಿಪೂರ್ಣತೆಯಿಂದ ಬಿದ್ದು ಹೋದ ಕಾಲದಿಂದ ಆತನ ಒಂದು ಸಂತತಿಯಲ್ಲದೆ ಮತ್ತೆ ಯಾವುದೂ ದೇವಾನುಗ್ರಹವನ್ನು ಹೊಂದಿರಲಿಲ್ಲ. ಈ ಸಂತತಿಯಲ್ಲಿ ಸೇತನ ಮೂಲಕವಾಗಿ ನೋಹನು ಮತ್ತು ಅಬ್ರಹಾಮನು ಅಲ್ಲದೆ ಇಸ್ರಾಯೇಲರು ಮತ್ತು ಕ್ರಿಸ್ತನು ಬಂದಿದ್ದರು. ದಾಖಲೆಗಳು ತೋರಿಸಿಕೊಟ್ಟಿರುವಂತೆ ಈ ಸಂತತಿಯವರೆಲ್ಲರೂ ತಮ್ಮ ಪಾಪ ದೋಷಗಳಿಗಾಗಿ ಛಾಯಾರೂಪದ ಯಜ್ಞಾರ್ಪಣೆಗಳ ಮಧ್ಯಸ್ಥಿಕೆಯ ಮೂಲಕ ದೇವರೊಂದಿಗೆ ಸಂಧಾನ ಹೊಂದಿದವರಾಗಿ ಅಂಗೀಕೃತವಾಗಿದ್ದರು. ಆದಾಮನಲ್ಲದೆ ಬೇರೊಬ್ಬ ತಂದೆಯಿಂದ ಜೀವ ಪಡೆದಿದ್ದ ಕ್ರಿಸ್ತನು ಹೊರತಾಗಿ ಎಲ್ಲರೂ ತಮ್ಮ ಜೀವವನ್ನು, ಅಂದರೆ ನಿರಂತರವಾಗಿ ಪರಿಪೂರ್ಣತೆಯುಳ್ಳವರಾಗಿ ಜೀವಿಸುವುದನ್ನು ಕಳೆದುಕೊಂಡವರಾಗಿದ್ದರು. ಆದಾಮನು ಮತ್ತು ಆತನಲ್ಲಿ ಜೀವ ಕಳೆದುಕೊಂಡವರೆಲ್ಲರಿಗಾಗಿ ಕ್ರಿಸ್ತನು ತಾನೇ ನಿಜರೂಪದ ದೋಷ ಪರಿಹಾರಕ ಯಜ್ಞವಾಗಿದ್ದನು. ಹೀಗಿರಲಾಗಿ ಅನ್ಯಜನಗಳು ಈ ಸಾಮ್ಯದಲ್ಲಿನ ತಪ್ಪಿಹೋದ ಮಗನಲ್ಲಿ ಅರ್ಥೈಸಲ್ಪಟ್ಟಿರುವರೆಂಬುದಕ್ಕಾಗಲಿ ಇಲ್ಲವೇ ನಿರ್ದೇಶಿಸಲ್ಪಟ್ಟಿರುವರೆಂಬುದಕ್ಕಾಗಲಿ ಸಾಧ್ಯವಾಗದು. ಯಾಕೆಂದರೆ ಅವರು ಎಂದೂ ಮಕ್ಕಳಾಗಿರಲಿಲ್ಲ, ಅಲ್ಲದೆ ಅವರು ತಂದೆಯ ಮನೆಯನ್ನು ತೊರೆಯಲು ಸಾಧ್ಯವಾಗದು. ಕಾರಣ, ಅವರು ಎಂದೂ ಆ ಮನೆಯಲ್ಲಿರಲಿಲ್ಲ. ಇಲ್ಲಿ ಸೂಚಿತವಾದ ವರ್ಗವನ್ನು ನಾವು ಬೇರೆಡೆಯಲ್ಲಿ ನೋಡಬೇಕು. ಇತರರು ಸಲಹೆ ಮಾಡಿರುವುದೇನೆಂದರೆ, ಹಿರಿಮಗನು ಸುವಾರ್ಥ ಯುಗದಲ್ಲಿನ ಜಯಶಾಲಿಗಳು ಹಾಗೂ ಕಿರಿಮಗನು ಅದರಲ್ಲಿನ ಮಹಾಸಮೂಹ ಇವುಗಳಲ್ಲಿ ಸೂಚಿತವಾಗಿರುವರೆಂಬುವುದು. ನಮ್ಮ ಒಡಂಬಡಿಕೆಯ ಅನುಸಾರ ಜೀವಿಸಲು ವಿಫಲರಾದವರು ಈ ತಪ್ಪಿಹೋದ ಮಗನಲ್ಲಿ ಸೂಚಿತವಾಗಿದ್ದು, ಅವರು ತಮ್ಮ ಆತ್ಮಿಕ ಸೌಲಭ್ಯವನ್ನು ನಷ್ಟಪಡಿಸಿಕೊಂಡವರೆಂದು ಹೇಳಲಾಗಿರುವುದು. ಸಾಂಕೇತಿಕವಾದ ಸುಂಕದವರು ಹಾಗೂ ಸೂಳಿಯರು ಇವರೊಂದಿಗೆ ಪ್ರಾಪಂಚಿಕ ಸ್ನೇಹ ಸಮ್ಮತಿಗಳನ್ನು ಅನುಭವಿಸುತ್ತಿರುವವರಾಗಿದ್ದು, ತಮ್ಮ ಒಡಂಬಡಿಕೆಯ ಅನುಸಾರ ಒಡೆಯನ ಸೇವೆಯಲ್ಲಿ ಅನುದಿನವೂ ಸಾಯುತ್ತಲಿದ್ದು, ಒಡಂಬಡಿಕೆಯನ್ನು ನಂಬಿಗಸ್ತರಾಗಿ ಕೈಗೊಳ್ಳುವುದರ ಮೂಲಕವಾಗಿ ಉಂಟಾಗುವ ನಿಂದನೆಯನ್ನು ಅನುಭವಿಸುವುದರಿಂದ ಇವರು ವಿಮುಕ್ತರಾಗಿರುವರು. ಆದರೆ ಈ ನಿರೂಪಣೆಯು ಈ ಸಾಮ್ಯದ ಅನುಕ್ರಮವನ್ನು ಹಿಂದು ಮುಂದು ಮಾಡಿ ತಪ್ಪಿಹೋದ ಮಗನನ್ನು ಲೋಕದಿಂದ ಸಂಭವಿಸುವಂಥ ನಿಂದನೆ ಮತ್ತು ವಿರೋಧಗಳಿಂದ ಬಿಡುಗಡೆ ಹೊಂದಿದವನಾಗುವಂತೆ ಮಾಡಿರುವುದು. ಅಲ್ಲದೆ ಕ್ರಿಸ್ತನ ಹಾಗೂ ನೀತಿಯ ನಿಮಿತ್ತವಾಗಿ ಬಾಧೆಯನ್ನು ಅನುಭವಿಸುವವರನ್ನು ಯಾವ ಬಾಧೆಗಳನ್ನು ಅನುಭವಿಸದ ಹಿರಿಮಗನಲ್ಲಿ ಸೂಚಿಸಲ್ಪಟ್ಟಿರುವುದು. ಈ ಸಾಮ್ಯದಲ್ಲಿ ಹಿರಿಮಗನು ಅನ್ನ ವಸ್ತ್ರಗಳನ್ನು, ಇತರ ಸೌಕರ್ಯಗಳು ಮುಂತಾದ ಒಳ್ಳೆಯ ಸಂಗತಿಗಳೆಲ್ಲವನ್ನು ಯಥೇಚ್ಛವಾಗಿ ಹೊಂದಿದವನಾಗಿದ್ದನು. ಮತ್ತು ತಪ್ಪಿಹೋದ ಈ ಮಗನು ಹರಕು ಬಟ್ಟೆಗಳನ್ನು ತೊಟ್ಟು ಹಸಿದವನಾಗಿ, ಕಾಲಿಗೆ ಜೋಡಿಲ್ಲದೆ ಸಂಕಟಪಡುವಂಥವನಾಗಿ, ಹಂದಿಗಳೊಂದಿಗೆ ಅವುಗಳನ್ನು ಕಾಯುವಂಥವನಾಗಿ ಹೊರಹಾಕಲ್ಪಟ್ಟವನಾಗಿದ್ದನು. ಈ ಸಾಮ್ಯವನ್ನು ಬಹು ಸಮರ್ಥನೀಯವಾಗಿ ಹಾಗೂ ಸಮಂಜಸವಾಗಿ ಅನ್ವಯಿಸುವಂತಾಗಲು ಇದರಲ್ಲಿನ ಎಲ್ಲ ಹಂತಗಳನ್ನು ಹಾಗೂ ವಾಸ್ತವ ಅಂಶಗಳನ್ನು ಈ ಮುಂದಿನ ರೀತಿಯಲ್ಲಿ ಪರಿಗಣಿಸಲಾಗುವುದು. ಈ ಸಾಮ್ಯದಲ್ಲಿನ ಹಿರಿಮಗನು ಫರಿಸಾಯರನ್ನು ಹಾಗೂ ಕಿರಿಮಗನು ಸುಂಕದವರು ಮತ್ತು ಪಾಪಿಗಳನ್ನು ಸೂಚಿಸುವರು.
ಈ ಸನ್ನಿವೇಶವು ತೋರಿಸಿಕೊಡುವುದೇನೆಂದರೆ, ಯಹೂದ್ಯರಲ್ಲಿನ ಕೆಳವರ್ಗದವರನ್ನು, ಅಂದರೆ ದೇವರ ನಿಯಮಗಳನ್ನು ಹಾಗೂ ತಮ್ಮ ಒಡಂಬಡಿಕೆಯನ್ನು ಗೌರವಿಸದೆ ಪಾಪಮಯ ಜೀವಿತವನ್ನು ನಡೆಸುತ್ತಿರುವವರನ್ನು ನಮ್ಮ ಕರ್ತನು ಅಂಗೀಕರಿಸಿಕೊಳ್ಳಲು ಇಚ್ಛೆಯುಳ್ಳವನಾಗಿರುವಂಥದ್ದು ಫರಿಸಾಯರ ಸಿಟ್ಟನ್ನು ಕೆರಳಿಸುತ್ತೆಂಬುದು. ಈ ಫರಿಸಾಯರು ದೇವರ ಆಜ್ಞೆಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತಿದ್ದರು ಹಾಗೂ ಈ ವಿಷಯವು ಪ್ರಶಂಸನೀಯವಾಗಿತ್ತು. ಆದರೆ ಅವರು ತಮ್ಮ ಧರ್ಮದ ಬಗ್ಗೆ ಹೆಮ್ಮೆಯುಳ್ಳವರಾಗಿ ತಮ್ಮ ಒಳ್ಳೆಯತನವನ್ನು ಹೊಗಳಿಕೊಳ್ಳುತ್ತಿದ್ದುದು ಹಾಗೂ ಅವರು ಧರ್ಮಭ್ರಷ್ಟರನ್ನು ನಿಕೃಷ್ಟವಾಗಿ ಕಾಣುವವರಾಗಿ ಅವರನ್ನು ನಿರಾಕರಿಸಿ ಅವರಿಗೆ ಮನ್ನಣೆ ನೀಡುತ್ತಿರಲಿಲ್ಲ, ಇಲ್ಲವೇ ಅವರೊಡನೆ ಮಾತನಾಡದ ಅಥವಾ ಅವರೊಂದಿಗೆ ಊಟ ಮಾಡದ ಕಾರಣ ಅವರು ನಿಂದಾರ್ಹವಾಗಿದ್ದರು. ಇದಕ್ಕೂ ಮಿಗಿಲಾಗಿ ಅವರು ತಾವು ಹೆಮ್ಮೆ ಪಡುವುದರಲ್ಲಿ ಒಂದು ವಾಸ್ತವಾಂಶವನ್ನು ಅಂಗೀಕರಿಸಿಕೊಳ್ಳಲು ವಿಫಲರಾಗಿದ್ದರು. ಅದೇನೆಂದರೆ, ದೇವರ ಆಜ್ಞೆಗಳನ್ನು ಅತ್ಯುತ್ತಮವಾಗಿ ಅನುಸರಿಸುತ್ತಿರುವಂಥ ಅವರಿಗೆ ಪರಿಪೂರ್ಣವಾದ ವಿಧೇಯತೆಯ ಕೊರತೆ ಇತ್ತು.